ಮತ್ ನಿಮ್ಗೆ ಗೊತ್ತಿರ್ಲಿ ಸಭಾಧ್ಯಕ್ಷರೇ, ನ್ಯಾಷನಲ್ ಹೆಲ್ತ್ ಮಿಷನ್ ಅಲ್ಲ ಸರ್, ಈಗ ಚರ್ಚೆ ಕಲಾಪ ಇದಾವೆ. ಇನ್ನು ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಮಾತಾಡ್ತಿದ್ದೀರಿ. ಯಾವುದೇ ಸಂದರ್ಭ ಅಕ್ಕಪಕ್ಕದ ಇರುವುದು ಯಾವ ಕೂತ್ಕೊಂಡು ಚರ್ಚೆ ಅದನ್ನೆಲ್ಲ ಈಗ ಇಲ್ಲಿ ಅಲ್ಲ ನೀವು ನಾನೇನು ಅವಾಯ್ಡ್ ಮಾಡಕ್ ಹೋಗ್ಬಿಡಿ ದಯವಿಟ್ಟು. ಅಲ್ಲ ಇವತ್ತು 2 ನಿಮಿಷ ಮುಗಿಸ್ತೀನಿ ನೋಡಿ. ಇಡೀ ಸದನದ ಸದಸ್ಯರು ಮಾತಾಡಿದ ಆರೋಗ್ಯದ ಬಗ್ಗೆನೆ ನಾನ್ಯಾಕೆ ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ಸ್ ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ ಇರೋದಕ್ಕೆ ನೀವೇನೋ ಚಾರ್ಜ್ ಮಾಡ್ಲಿಕ್ಕೆ ಆಗುತ್ತಾ ಸಭಾಧ್ಯಕ್ಷರೇ? ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ ಇರೋದಕ್ಕೆ ಚಾರ್ಜ್ ಮಾಡಕ್ಕಾಗತ್ತಾ? ನ್ಯಾಷನಲ್ ಬ್ಲೈಂಡ್ ಕಂಟ್ರೋಲ್ ಪ್ರೋಗ್ರಾಮ್ ಅದಕ್ಕೆ ಏನೊಂದು ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡ್ಲಿಕ್ಕೆ 2,500 ಅಥವಾ ಯಾವ್ದಾದ್ರು ಲ್ಯಾಬ್ ಟೆಸ್ಟ್ ಮಾಡ್ಲಿಕ್ಕೆ ಚಾರ್ಜಸ್. ಈ ರೀತಿ ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ ಇರೋಂಥದಕ್ಕೆ ಯಾವ್ದಾರು ಒಂದು ತಪಾಸಣೆ ಮಾಡ್ಲಿಕ್ಕೆ ಅವಕಾಶ ಕೊಡುವಂತದ್ದಾಗುತ್ತಾ? ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ ಇರುವಂತ ಮಲೇರಿಯಾಗೆ ಟೆಸ್ಟ್ ಮಾಡಕ್ಕೂ ದುಡ್ಡು ತಗೋತಾರೆ. ಈ ರೀತಿ ಇವತ್ತು ಯಾವ್ದಾರ ಒಂದೇ ಒಂದು ಲ್ಯಾಬ್ ಇವತ್ತು ನಾನು ಹೇಳ್ಬೇಕಂದ್ರೆ ಇಷ್ಟು ಸಾವಾಗಿರೋದು ಗರ್ಭಿಣಿಯರ ಸಾವಾಗಿರೋದು 80% ಆಸ್ಪತ್ರೆ ಒಳಗಡೆ ಇವನ್ ಅಕ್ಯೂಟ್ ರೀನಲ್ ಫೇಲ್ಯೂರ್ ಆಗಿದ್ರು ರಿವೈವ್ ಮಾಡಕ್ ಆಗಲ್ವಾ? ಅಲ್ಲೇನ್ ಡಯಾಲಿಸಿಸ್ ಮಿಷಿನ್ ಇರ್ಲಿಲ್ವಾ? ಅಲ್ಲಿ ಐಸಿಯು ಇತ್ತಾ? ಐಸಿಯು ವರ್ಕ್ ಆಗ್ತಿದ್ಯಾ? ಯಾವ್ದಾದ್ರು ತಾಲೂಕ್ ಹಾಸ್ಪಿಟಲ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಐಸಿಯು ವರ್ಕ್ ಆಗ್ತಿದೆ ಹೇಳಿ? ಯಾವ್ದಾದ್ರು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಐಸಿಯು ವರ್ಕ್ ಆಗ್ತಿದ್ಯಾ ಅಂತ ಹೇಳಿ? ಇವತ್ತು ಯಾವ್ದಾದ್ರು ಟ್ರಾಮಾ ಸೆಂಟರ್ಗಳು ವರ್ಕ್ ಆಗ್ತಿದೆ ಅಂತ ಹೇಳಿ? ಎಲ್ಲಾ ಮುಚ್ಚೋಗಿದೆ ಸಭಾಧ್ಯಕ್ಷರೇ, ಎಲ್ಲಾ ಮುಚ್ಚೋಗಿದೆ. ಹಾಗಾಗಿ ಇವಾಗ ಏನ್ ನಾನು ಹೇಳಕ್ಕೆ ಪ್ರಯತ್ನ ಪಡ್ತೀನಿ ಅಂದ್ರೆ, ಮೊದಲು ಯೂಸರ್ ಚಾರ್ಜ್ ಅನ್ನುವಂಥದ್ದು ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ಸ್ಗೂ ಮತ್ತು ಇವತ್ತೇನು ಗರ್ಭಿಣಿಯರು RCH ಪ್ರೋಗ್ರಾಮ್ ನಲ್ಲಿ ರಕ್ತ ಕೊಡೋಕೆ ಚಾರ್ಜು, ಟೆಸ್ಟ್ ಮಾಡ್ಲಿಕ್ಕೆ ಚಾರ್ಜು. ಇವತ್ತು ಈ ಗರ್ಭಿಣಿಯರ ಸಾವು ಒಂದು ಎಲೆಕ್ಟ್ರೋಲೈಟ್ ಟೆಸ್ಟ್ ಮಾಡುವಂತ ಮಿಷಿನ್ ವರ್ಕ್ ಆಗ್ತಿರತ್ತೆ ಹೇಳಿ? ಇವತ್ತೇನು ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗ್ಲಿ, ರಕ್ತ ಪರೀಕ್ಷೆ ಆಗ್ಲಿ, ಸೆಲ್ ಕೌಂಟ್ ಮಾಡೋದಕ್ಕಾಗ್ಲಿ, ಯಾವ್ದಾರ ಟೆಸ್ಟ್ ಮಾಡ್ಲಿಕ್ಕೆ ಅಲ್ಲಿ ವ್ಯವಸ್ಥೆ ಲ್ಯಾಬ್ ವರ್ಕ್ ಆಗ್ತಿದ್ಯಾ? ಲ್ಯಾಬ್ ವರ್ಕ್ ಆಗ್ತಿಲ್ಲ. ಲ್ಯಾಬೇ ವರ್ಕ್ ಆಗಲ್ಲ. ಎಕ್ಸ್ರೇ ಮಿಷಿನ್ ಇರುತ್ತೆ, ಒಂದಿನ ಎಕ್ಸ್ರೇ ಶೀಟ್ ಇರುತ್ತೆ, ಇನ್ನೊಂದಿನ ಎಕ್ಸ್ರೇ ಶೀಟ್ ಇರಲ್ಲ. ಒಂದಿನ ಎಕ್ಸ್ರೇ ಫಿಲ್ಮ್ ಇರ್ತದೆ, ಇನ್ನೊಂದಿನ ಇರಲ್ಲ. ಈ ಪರಿಸ್ಥಿತಿಯಲ್ಲಿ ಆಸ್ಪತ್ರೆಗಳು ನಿರ್ವಹಣೆ ಮಾಡೋದಾದ್ರೆ ನಾವು ಹೇಳಿದೀವಿ, ಎಲ್ಲಾ ಸೌಕರ್ಯಗಳನ್ನು ಆಸ್ಪತ್ರೆಗಳಲ್ಲಿ ಬೇಕಾಗಿ ಸೌಕರ್ಯ, ಬೇಕಾಗಿ ಸೌಲಭ್ಯ ಎಲ್ಲವನ್ನು ಒದಗಿಸ್ತೀವಿ, ಯಾವುದಕ್ಕೂ ಕೊರತೆ ಇರಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿ ಮಾತ್ರೆಯಿಂದ ಎಲ್ಲಾ ರೀತಿಯಾದಂತಹ ಲ್ಯಾಬ್ ಫೆಸಿಲಿಟಿ ಎಲ್ಲ ಕೊಡ್ತೀವಿ ಅಂತ ಹೇಳಿರುವಂತದ್ದು. ಇವತ್ತು MSCL ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸಪ್ಲೈ ಡ್ರಗ್ ಲಾಜಿಸ್ಟಿಕ್ಸ್ ನಲ್ಲಿ ಇವತ್ತೆಲ್ಲಾ ರೀತಿಯಾದಂತಹ ಔಷಧಿ ನೀಡ್ ಬೇಸ್ಡ್ ಅಲ್ಲಿ ಇರಬೇಕು. ಇವತ್ತು ನೀಡ್ ಬೇಸ್ಡ್ ಅಲ್ಲಿ ಇರಬೇಕಾಗಿರುವಂತದ್ದು. ಇವತ್ತು ಸನ್ಮಾನ್ಯ ಸಚಿವರು ಹೇಳ್ತಾ ಇದ್ರು, ಇವತ್ತು ಅಲ್ಲಿ ನೀವು ಇವತ್ತಿಗೂ ತೆಗೆದು ನೋಡ್ಕೊಳ್ಳಿ ಎಷ್ಟು ಔಷಧಿ ಇದೆಯಪ್ಪ. 761 ಔಷಧಿ ಲಭ್ಯ ಇರಬೇಕು ಅವ್ರ ಲಿಸ್ಟ್ ಪ್ರಕಾರ. 761 ಇವತ್ತಿಗೆ ನೀವು ತೆಗೆದು ನೋಡಿದ್ರೆ 253 ಔಷಧಿ ಬಿಟ್ರೆ, 253 ಔಷಧಿ ಬಿಟ್ರೆ ಇನ್ನು ಉಳಿದ 508 ಔಷಧಿ ಲಭ್ಯ ಇಲ್ಲ. ಆದ್ರೆ ಕಾನೂನು ಇರೋದೇನು ಗೊತ್ತಾ? ಎಲ್ಲ ನೀಡ್ ಬೇಸ್ಡ್. ಪ್ರತಿಯೊಂದು ಆಸ್ಪತ್ರೆಯ ನೀಡ್ ಎಷ್ಟೇ ಇರಲಿ ಬೇಡಿಕೆ, ಅಷ್ಟು ಬೇಡಿಕೆಗಳನ್ನ ಪೂರೈಸುವಂತ ಜವಾಬ್ದಾರಿ ಇವತ್ತು KSMSCLಗೆ ಜವಾಬ್ದಾರಿ ಇದೆ. ಅದನ್ನು ನಿರ್ವಹಣೆ ಮಾಡಿದಾರಾ? ಇವತ್ತಿಷ್ಟು ಔಷಧಿಗಳನ್ನ ನಿರ್ವಹಣೆ ಮಾಡಬೇಕಾಗಿತ್ತು, ನಿರ್ವಹಣೆ ಮಾಡಿಲ್ಲ. ಇಷ್ಟನ್ನು ಇವತ್ತಿಗೂ ನೀಡ್ ಬೇಸ್ಡ್ ಇವತ್ತು ಬೇರೆ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ